ಓವರ್ ಥಿಂಕಿಂಗ್ ಅಂದ್ರೆ ಜಾಸ್ತಿ ಯೋಚನೆ ಮಾಡೋದು. ಇದೇ ಇವತ್ತಿನ ಯುವಕರಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ನಿಮ್ಗಿದು ಗೊತ್ತಾ? ಮನುಷ್ಯನ ಬ್ರೈನ್ ನಲ್ಲಿ ಒಂದು ದಿನಕ್ಕೆ 40,000-50,000 ಯೋಚನೆಗಳು ಬರುತ್ತೆ ಅಂತಾರೆ. ಆದ್ರೆ ಕೆಲವೊಬ್ರು ಇನ್ನೂ ಜಾಸ್ತಿ ಬರುತ್ತೆ ಅಂತಾರೆ, ಇನ್ನು ಕೆಲವೊಬ್ರು ಇದೆಲ್ಲ ಸುಳ್ಳು ಅಂತಾರೆ. ಅದೇ ತರ ಒಂದು ರಿಸರ್ಚ್ ಪ್ರಕಾರ ದೇಶದಲ್ಲಿ 73% ಯೂತ್ಸ್ ಓವರ್ ಥಿಂಕಿಂಗ್ ನಿಂದ ಬಳಲುತ್ತಿದ್ದಾರೆ. ಓವರ್ ಥಿಂಕಿಂಗ್ ನಮ್ಮ ಮೈಂಡ್ ನ ಕ್ರಿಯೇಟಿವಿಟಿಯನ್ನ ಕಡಿಮೆ ಮಾಡುತ್ತೆ. ಮತ್ತೆ ಹಾರ್ವರ್ಡ್ ಯೂನಿವರ್ಸಿಟಿಯ ಒಂದು ರಿಸರ್ಚ್ ಪ್ರಕಾರ ಓವರ್ ಥಿಂಕಿಂಗ್ ಮಾಡುವುದರಿಂದ ನಮ್ಮ ಮೈಂಡ್ ಕೆಲಸ ಮಾಡುವ ಪ್ರಕ್ರಿಯೆಯನ್ನು 43% ಕಡಿಮೆ ಮಾಡುತ್ತೆ ಅನ್ನತ್ತೆ. ಇನ್ನು ಕೆಲವೊಂದು ರಿಸರ್ಚ್ ಗಳ ಪ್ರಕಾರ ಯಾರು ಕಡಿಮೆ ಯೋಚನೆ ಮಾಡ್ತಾರೆ ಅಂದ್ರೆ ಒಂದು ಲಿಮಿಟ್ ನಲ್ಲಿ ಯೋಚನೆ ಮಾಡ್ತಾರೆ ಅಂತವರ ಮೈಂಡ್ ಓವರ್ ಥಿಂಕಿಂಗ್ ಮಾಡುವವರ ಮೈಂಡ್ ಗಿಂತ 22% ಸರಿಯಾಗಿ ಕೆಲಸ ಮಾಡುತ್ತೆ. ಈಗ ನಿಮಗೂ ಅರ್ಥ ಆಗಿರಬಹುದು ಓವರ್ ಥಿಂಕಿಂಗ್ ಹೇಗೆ ನಮ್ಮ ಮೈಂಡ್ ಅನ್ನ ಎಫೆಕ್ಟ್ ಮಾಡ್ತಾ ಇದೆ ಅನ್ನೋದು. ಹಾಗಿದ್ರೆ ಓವರ್ ಥಿಂಕಿಂಗ್ ಅಂದ್ರೆ ಏನು? ನೋಡಿ, ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ನಾವು ಓವರ್ ಥಿಂಕಿಂಗ್ ಅದಕ್ಕೆ ಅಂತೀವಿ ಯಾವಾಗ ನಮ್ಮ ಮೈಂಡ್ ನಲ್ಲಿ ನೆಗೆಟಿವ್ ಯೋಚನೆಗಳು, ಕೆಟ್ಟ ಯೋಚನೆಗಳು ಬರುತ್ತೆ, ಅದನ್ನೇ ನಾವು ಓವರ್ ಥಿಂಕಿಂಗ್ ಅನ್ಕೋತೀವಿ. ಆದರೆ ಮೈಂಡ್ ನಲ್ಲಿ ಒಳ್ಳೆಯ ವಿಚಾರಗಳು ಬರ್ತಾ ಇದ್ರೆ, ಪಾಸಿಟಿವ್ ಯೋಚನೆಗಳು ಬರ್ತಾ ಇದ್ರೆ, ಮೈಂಡ್ ನಲ್ಲಿ ನಾವು ಕನಸಿನ ಮನೆ ಕಟ್ತಾ ಇದ್ರೆ ಅದನ್ನ ನಾವು ಓವರ್ ಥಿಂಕಿಂಗ್ ಅನ್ನೋದಿಲ್ಲ. ಆದ್ರೆ ನನ್ನ ಪ್ರಕಾರ ನಾವು ಒಳ್ಳೆಯ ಯೋಚನೆಗಳನ್ನೇ ಮಾಡ್ತಾ ಇರಬಹುದು ಅಥವಾ ಕೆಟ್ಟ ಯೋಚನೆಗಳನ್ನೇ ಮಾಡ್ತಾ ಇರಬಹುದು, ಅದನ್ನ ಓವರ್ ಥಿಂಕಿಂಗ್ ಅಂತಾರೆ. ನೋಡಿ, ಯಾವಾಗ ನಾವು ಜಾಸ್ತಿ ಆಹಾರ ಸೇವನೆ ಮಾಡ್ತೀವಿ ಆಗ ನಮಗೆ ಗೊತ್ತಾಗುತ್ತೆ ನಾವು ಜಾಸ್ತಿ ಆಹಾರ ಸೇವನೆ ಮಾಡ್ತಾ ಇದೀವಿ ಅಂತ. ಅದೇ ತರ ಯಾವಾಗ ನಾವು ಜಾಸ್ತಿ ಕೆಲಸ ಮಾಡ್ತೀವಿ ಆಗ ನಮಗೆ ಗೊತ್ತಾಗುತ್ತೆ ನಾವು ಜಾಸ್ತಿ ಕೆಲಸ ಮಾಡ್ತಾ ಇದೀವಿ ಅಂತ. ಆದರೆ ಯಾವಾಗ ನಾವು ಜಾಸ್ತಿ ಯೋಚನೆ ಮಾಡ್ತೀವಿ ಆಗ ನಮಗೆ ಗೊತ್ತೇ ಆಗೋದಿಲ್ಲ ನಾವು ಜಾಸ್ತಿ ಯೋಚನೆ ಮಾಡ್ತಾ ಇದೀವಿ ಅಂತ. ಯಾಕಂದ್ರೆ ನಾವು ಏನಾದ್ರೂ ಕೆಲಸ ಮಾಡುವಾಗ ಕೂಡ ಯೋಚನೆ ಮಾಡ್ತೀವಿ, ಮತ್ತೆ ಏನು ಮಾಡದೇ ಇದ್ದಾಗ ಇನ್ನೂ ಜಾಸ್ತಿ ಯೋಚನೆ ಮಾಡ್ತೀವಿ. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ಈ ಓವರ್ ಥಿಂಕಿಂಗ್ ಸಮಸ್ಯೆಯಿಂದ ಪಾರಾಗೋದು ಹೇಗೆ? ಅದಕ್ಕಾಗಿ ನಾನು ನಿಮ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಇವುಗಳನ್ನ ನೀವು ಫಾಲೋ ಮಾಡಿದ್ರೆ ಈ ಓವರ್ ಥಿಂಕಿಂಗ್ ಸಮಸ್ಯೆಯಿಂದ ಪಾರಾಗಬಹುದು. ಪಾಯಿಂಟ್ ನಂಬರ್ 1, ಅಕ್ಸೆಪ್ಟ್ ದಟ್ ಯು ಆರ್ ಎನ್ ಓವರ್ ಥಿಂಕರ್. ನೋಡಿ, ತುಂಬಾ ಜನ ಓವರ್ ಥಿಂಕಿಂಗ್ ಮಾಡ್ತಾರೆ, ಆದ್ರೂ ಕೂಡ ಅವರು ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನಾವು ಓವರ್ ಥಿಂಕಿಂಗ್ ಮಾಡ್ತೀನಿ ಅಂತ. ಎಲ್ಲಕ್ಕಿಂತ ಮೊದಲು ನೀವು ಅಕ್ಸೆಪ್ಟ್ ಮಾಡಬೇಕು ನಾವು ಓವರ್ ಥಿಂಕಿಂಗ್ ಮಾಡ್ತೀನಿ ಅಂತ. ಆಗ ಮಾತ್ರ ಈ ಓವರ್ ಥಿಂಕಿಂಗ್ ನ ಮಾಯಾಜಾಲದಿಂದ ಪಾರಾಗಬಹುದು. ಪಾಯಿಂಟ್ ನಂಬರ್ 2, ಡೋಂಟ್ ಲಿವ್ ಇನ್ ಪ್ರೆಸೆಂಟ್. ಓವರ್ ಥಿಂಕಿಂಗ್ ನ ಎಲ್ಲಕ್ಕಿಂತ ದೊಡ್ಡ ಕಾರಣ ಇದೇ ಆಗಿರುತ್ತೆ. ನೀವು ಯಾವುದೋ ಒಂದು ಕೆಲಸ ಮಾಡುವಾಗ ನಿಮ್ಮ ಧ್ಯಾನ ಅಥವಾ ನಿಮ್ಮ ಮೈಂಡ್ ವರ್ತಮಾನದಲ್ಲಿ ಇರದೆ ಭೂತಕಾಲ ಅಥವಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಇದೇ ಓವರ್ ಥಿಂಕಿಂಗ್ ನ ಮುಖ್ಯ ಕಾರಣ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅನ್ಕೊಳ್ಳಿ. ಆಗ ನಿಮ್ಗೆ ಅನಿಸುತ್ತೆ ನಾ ಮೊದಲು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿದ್ದೆ, ಆದ್ರೆ ಆಗ ರಿಸಲ್ಟ್ ಬಂದಿರಲಿಲ್ಲ, ಮತ್ತೆ ಈಗ ಕೂಡ ರಿಸಲ್ಟ್ ಬರಲ್ಲ ಅಂತ ಅನಿಸುತ್ತೆ ಅಂತ ಅನ್ಕೋತೀರಾ. ಈ ರೀತಿ ಯೋಚನೆ ಮಾಡೋದ್ರಿಂದ ನಿಮ್ಮ ಧ್ಯಾನ ಆ ಕರ್ಮದಿಂದ ದೂರ ಆಗುತ್ತೆ. ಮತ್ತೆ ಆಗ ನೀವು ಆ ಕೆಲಸದ ಮೇಲೆ 100% ಎಫರ್ಟ್ ಹಾಕೋದಿಲ್ಲ. ಯಾವಾಗ ನಿಮ್ಮ ಧ್ಯಾನ ಕರ್ಮದ ಮೇಲೆ ಇರೋದಿಲ್ಲ, ಬದಲಾಗಿ ಅದರ ಔಟ್ಕಮ್ ಅಥವಾ ಪ್ರತಿಫಲದ ಮೇಲೆ ಇರುತ್ತೆ, ಆಗ ನೀವು ಜಾಸ್ತಿ ಯೋಚನೆ ಮಾಡಲು ಪ್ರಾರಂಭ ಮಾಡ್ತೀರಾ. ನಿಮ್ಮ ಪೂರ್ತಿ ಎನರ್ಜಿ ಯೋಚನೆ ಮಾಡಲು ಖರ್ಚಾದಾಗ ನೀವು ಖಂಡಿತ ಆ ಕೆಲಸದಲ್ಲಿ ಸೋಲ್ತೀರಾ. ಇದನ್ನ ನಾ ಹೇಳ್ತಾ ಇಲ್ಲ, ಸ್ವತಃ MS ಧೋನಿ ಹೇಳ್ತಾ ಇದ್ದಾರೆ. इस बात में बिलीव करता हूँ कि प्रोसेस ज़्यादा इम्पोर्टेंट है, क्योंकि प्रोसेस की वजह से आपको रिजल्ट मिलता है. रिजल्ट के बारे में सोचने से आपको रिजल्ट नहीं मिलता है. ಪ್ರೋಸೆಸ್ ಅಂದ್ರೆ ನಾವು ಮಾಡುವ ಕಾರ್ಯದ ಬಗ್ಗೆ ಯೋಚನೆ ಮಾಡಿದಾಗ, ಅಂದ್ರೆ ನಾ ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆದ್ರೆ ಕೇವಲ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ರಿಸಲ್ಟ್ ಸಿಗೋದಿಲ್ಲ. ಇದನ್ನ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಕೂಡ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 2 ಶ್ಲೋಕ 47ರಲ್ಲಿ ಹೇಳ್ತಾರೆ, ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಚು ಕದಾಚನ ಮಾ ಕರ್ಮ ಫಲ ಹೇತುರ್ಭುರ್ ಮಾತೆ ಸಂಗೋತ್ಸವ ಕರ್ಮಣ್ಣಿ. ಅದಕ್ಕೆ ನೀವು ಕೂಡ ಕರ್ಮದ ಮೇಲೆ ಫೋಕಸ್ ಮಾಡಬೇಕು. ಪಾಯಿಂಟ್ ನಂಬರ್ 3, ವರಿ ಪೋಸ್ಟ್ಪೋನ್ಮೆಂಟ್. ಚಿಂತೆಯನ್ನ ಮುಂದಕ್ಕೆ ತಳ್ಳಿ, ಅಂದ್ರೆ ನಿಮ್ಮ ಚಿಂತೆ ಅಥವಾ ಯೋಚನೆಯನ್ನ ಮುಂದಕ್ಕೆ ತಳ್ಳಬೇಕು. ಹೇಗೆ ಪ್ರತಿಯೊಂದು ಕೆಲಸ ಮಾಡಲು ಒಂದು ಸಮಯ ಅಂತ ಇರುತ್ತೆ, ಹಾಗೆ ನಾವು ದಿನವಿಡೀ ಕೆಲಸ ಅಂತೂ ಮಾಡೋದಿಲ್ಲ, ಅದಕ್ಕೂ ಕೂಡ ಒಂದು ಸಮಯ ಅಂತ ಇರುತ್ತೆ. ಅದೇ ತರ ನೀವು ಕೂಡ ಯೋಚನೆ ಮಾಡಲು ಒಂದು ಟೈಮ್ ಫಿಕ್ಸ್ ಮಾಡಿ, 1 ಗಂಟೆ ಅಥವಾ 30 ನಿಮಿಷ. ಆ ಸಮಯದಲ್ಲೇ ನೀವು ಯೋಚನೆ ಮಾಡಬೇಕು, ಇಲ್ಲ ಆ ಸಮಯದಲ್ಲೇ ನಿಮ್ಮ ಸಮಸ್ಯೆಯ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದ್ರೆ ನೀವು ಈ ಓವರ್ ಥಿಂಕಿಂಗ್ ಅಥವಾ ಜಾಸ್ತಿ ಯೋಚನೆ ಮಾಡುವ ಮಾಯಾಜಾಲದಿಂದ ದೂರ ಆಗ್ಬೇಕು. ನೋಡಿ, ಯೋಚನೆ ಮಾಡೋದು ಕೂಡ ಇಂಪಾರ್ಟೆಂಟ್, ಆದರೆ ಒಂದು ಲಿಮಿಟ್ ನಲ್ಲಿ ಯೋಚನೆ ಮಾಡೋದೇ ಒಳ್ಳೆಯದಾಗಿರುತ್ತೆ. ಕೇವಲ ಒಂದು ನಿರ್ದಿಷ್ಟ ಸಮಯದಲ್ಲಿ ಯೋಚನೆ ಮಾಡೋದು ಸರಿಯಾಗಿರುತ್ತೆ. ಒಂದ್ ವೇಳೆ ನಿಮ್ಮ ಮೈಂಡ್ ನಲ್ಲಿ ಒಳ್ಳೆಯ ವಿಚಾರ, ಒಳ್ಳೆಯ ಥಾಟ್ ಬಂದ್ರೆ ಅದನ್ನ ತಕ್ಷಣ ಬರೆದು ಇಡಿ. ಆದರೆ ಯಾವ ವಿಚಾರ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಅದನ್ನ ನಾನು ಸಂಜೆ ಯೋಚನೆ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಈಗ ನಾನು ಮಾಡುವ ಕೆಲಸ ನನಗೆ ಇಂಪಾರ್ಟೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಯಾವಾಗ ನೀವು ಫ್ರೀ ಆಗ್ತೀರಾ ಆಗ ಆ ವಿಚಾರದ ಬಗ್ಗೆ ಯೋಚನೆ ಮಾಡಿ, ಅಥವಾ ಆ ಸಮಯದಲ್ಲಿ ಆ ವಿಚಾರ ನಿಮಗೆ ಇಂಪಾರ್ಟೆಂಟ್ ಕೂಡ ಅನಿಸೋದಿಲ್ಲ. ನೋಡಿ, ವರಿ ಪೋಸ್ಟ್ಪೋನೆಂಟ್ ನಿಂದ ಆಗುವ ಲಾಭ ಏನಂದ್ರೆ
ಒಂದು ನಿರ್ದಿಷ್ಟ ಅವಧಿಯಲ್ಲೇ ನೀವು ಯೋಚನೆ ಮಾಡ್ತೀರಾ. ಈ ರೀತಿ ಮಾಡೋದ್ರಿಂದ ಬೇರೆ ಉಳಿದ ಎಲ್ಲ ಕೆಲಸಗಳನ್ನ ನೀವು ಫುಲ್ ಫೋಕಸ್ಡ್ ಆಗಿದ್ದು ಪೂರ್ತಿ ಮಾಡಬಹುದು. ಪಾಯಿಂಟ್ ನಂಬರ್ 3, ಟ್ರಿಗರ್ ಪಾಯಿಂಟ್ ಅನ್ನ ಹುಡುಕಿ. ಪ್ರತಿಯೊಬ್ಬ ಮನುಷ್ಯನ ಒಂದು ಟ್ರಿಗರ್ ಪಾಯಿಂಟ್ ಅಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಆತ ಅಲ್ಲಿಂದಾನೇ ಯೋಚನೆ ಮಾಡಲು ಪ್ರಾರಂಭ ಮಾಡ್ತಾನೆ. ಅಥವಾ ನಿಮ್ಮ ಬಗ್ಗೆ ಯಾರಾದ್ರೂ ಏನಾದ್ರೂ ಅಂದಾಗ ನೀವು ಅವರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಲು ಪ್ರಾರಂಭ ಮಾಡ್ತೀರಾ. ಅದಕ್ಕೆ ಆ ಟ್ರಿಗರ್ ಪಾಯಿಂಟ್ ನಿಮಗೆ ಗೊತ್ತಾದ್ರೆ, ನಾ ಇಲ್ಲಿಂದ ಓವರ್ ಥಿಂಕಿಂಗ್ ಮಾಡಲು ಪ್ರಾರಂಭ ಮಾಡ್ತೀನಿ ಅಂತ ಗೊತ್ತಾದ್ರೆ, ಆಗ ನಿಮಗೆ ನಿಮ್ಮ ಸಮಸ್ಯೆಯ ಪರಿಹಾರ ಸಿಗೋದು ಪ್ರಾರಂಭ ಆಗುತ್ತೆ. ಯಾವಾಗ ನಿಮಗೆ ಅನಿಸುತ್ತೆ ನಾ ಪಾಸಿಟಿವ್ ಎನ್ವೈರನ್ಮೆಂಟ್ ನಲ್ಲಿ ಇಲ್ಲ ಅಂತ ಗೊತ್ತಾದ್ರೆ, ನೀವು ನಿಮ್ಮ ಸರ್ಕಲ್ ಅಥವಾ ಪರಿಸರವನ್ನು ಬದಲಿಸುವ ಪ್ರಯತ್ನ ಮಾಡಿ. ಯಾಕಂದ್ರೆ ಓವರ್ ಥಿಂಕಿಂಗ್ ಒಂದು ಇಂತಹ ಸಮಸ್ಯೆ ಆಗಿದೆ ಅಂದ್ರೆ, ಎಲ್ಲಿವರೆಗೆ ನೀವು ನಿಮ್ಮ ಪರಿಸರವನ್ನು ಬದಲಾವಣೆ ಮಾಡೋದಿಲ್ಲ, ಎಲ್ಲಿವರೆಗೆ ನೀವು ನಿಮ್ಮನ್ನ ಬದಲಾವಣೆ ಮಾಡೋದಿಲ್ಲ, ಅದನ್ನ ಬದಲಾವಣೆ ಮಾಡಲು ಆಗೋದಿಲ್ಲ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಪಾಸಿಟಿವ್ ಜನರ ಜೊತೆ ಇರೋದು ಪ್ರಾರಂಭ ಮಾಡಿ, ಪಾಸಿಟಿವ್ ಎನ್ವೈರನ್ಮೆಂಟ್ ನಲ್ಲಿ ಇರೋದು ಪ್ರಾರಂಭ ಮಾಡಿ, ಮತ್ತೆ ಆ ಟ್ರಿಗರ್ ಪಾಯಿಂಟ್ ಅನ್ನ ಹುಡುಕಿ. ಪಾಯಿಂಟ್ ನಂಬರ್ 4, ಆಲ್ವೇಸ್ ಟ್ರೈ ಟು ಥಿಂಕ್ ಪಾಸಿಟಿವ್. ಪಾಸಿಟಿವಿಟಿ ಮನುಷ್ಯನನ್ನ ಹೇಗೆ ಬದಲಾವಣೆ ಮಾಡುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಒಬ್ಬ ಮನುಷ್ಯ ಪಾಸಿಟಿವ್ ಮೈಂಡ್ ಸೆಟ್ ನಿಂದ ಕೂಡಿದ್ರೆ ಆತನ ಮುಂದೆ ಎಂತಹದೇ ಸಮಸ್ಯೆ, ಎಂತಹದೇ ಕಷ್ಟ ಬಂದ್ರು ಅವನಿಗೆ ಅದು ಈಸಿ ಅನ್ಸುತ್ತೆ. ಇನ್ನೊಂದು ಕಡೆ ಯಾವ ಮನುಷ್ಯ ಓವರ್ ಥಿಂಕಿಂಗ್ ಮಾಡ್ತಾನೆ, ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೆ, ಅಂಥವರಿಗೆ ಸರಳವಾದ ಕೆಲಸ ಕೂಡ ಕಠಿಣ ಅನ್ಸುತ್ತೆ. ಅದಕ್ಕೆ ಪಾಸಿಟಿವಿಟಿಯನ್ನ ಸ್ವೀಕಾರ ಮಾಡಿ. ಯಾಕಂದ್ರೆ ಪಾಸಿಟಿವಿಟಿ ಯಾವತ್ತೂ ನಿಮ್ಮನ್ನ ಓವರ್ ಥಿಂಕಿಂಗ್ ಮಾಡಲು ಬಿಡೋದಿಲ್ಲ. ನೋಡಿ, ಓವರ್ ಥಿಂಕಿಂಗ್ ಮಾಡುವುದು ತಪ್ಪಲ್ಲ, ಆದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡುವುದು ತಪ್ಪು. ಕೇವಲ ಯೋಚನೆ ಮಾಡಿ ಅದರ ಮೇಲೆ ಆಕ್ಷನ್ ತಗೊಳ್ಳದೇ ಇರೋದು ಇನ್ನೂ ದೊಡ್ಡ ತಪ್ಪು. ನೀವು ಪಾಸಿಟಿವ್ ಆಗಿ ಎಷ್ಟು ಬೇಕೋ ಅಷ್ಟು ಯೋಚನೆ ಮಾಡಿ, ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ನೆನಪಿರಲಿ, ಕೇವಲ ಯೋಚನೆ ಮಾಡಬೇಡಿ, ಅದರ ಮೇಲೆ ಆಕ್ಷನ್ ಕೂಡ ತಗೊಳ್ಳಿ. ಸಮಸ್ಯೆಯ ಪರಿಹಾರ ಹುಡುಕುವ ಪ್ರಯತ್ನ ಮಾಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಓವರ್ ಥಿಂಕಿಂಗ್ ಅನ್ನ ಕಡಿಮೆ ಮಾಡುವ ನಿಯಮ.